ಅದು ನಿಂಗ ಆಲಿಯಾಸ್ ಜವರಾನ್ ಅವ್ರ ಜಮೀನು. 92ರಲ್ಲಿ ನೋಟಿಫಿಕೇಷನ್ ಆಯಿತು, 97ರಲ್ಲಿ ಡಿನೋಟಿಫಿಕೇಷನ್ ಆಯಿತು. ಇದೆಲ್ಲ ಇತಿಹಾಸ ಇದೆ. 2004 ಏನಾಯಿತು, 2005 ಏನಾಯಿತು. ಈಗ ಮುಖ್ಯಮಂತ್ರಿಗಳು ಇದು ಇವರ ಧರ್ಮಪತ್ನಿ ಹೆಸರಲ್ಲಿ ಇದ್ದಿದ್ದು ಅಂತ ಹೇಳ್ತಾರಲ್ಲ ಅಲ್ವೇ, ಇವರ ಧರ್ಮಪತ್ನಿ ಹೆಸರಿಗೆ ಯಾವಾಗ ಬಂತು? ಅದೆಂಥದ್ದು ಅರಿಶಿನ ಕುಂಕುಮ ಕೊಡೋದಕ್ಕೆ ಅವರ ಅಣ್ಣ ಕೊಟ್ಟರಲ್ಲ, ಕೊಟ್ಟ ಡೇಟ್ ಏನು? 2013 ಚುನಾವಣೆಯಲ್ಲಿ ನಿಂತಾರಲ್ಲ, ಆ ಚುನಾವಣೆ ನಿಂತಾಗ ಈ ಪ್ರಾಪರ್ಟಿ ಘೋಷಣೆ ಮಾಡ್ಕೊಂಡವರ ಚುನಾವಣೆಗೆ ಅರ್ಜಿ ಹಾಕಬೇಕಾದ್ರೆ ಅಫಿಡವಿಟ್ನಲ್ಲಿ ಈ ಆಸ್ತಿ ಅವ್ರ ಧರ್ಮಪತ್ನಿ ಹೆಸರಲ್ಲಿ ಇರ್ತಕ್ಕಂಥದ್ದು ಮಾಹಿತಿ ಕೊಟ್ಟವರ 2013. ಭಾಳ ವಿಷಯ ಇದೆ, ಮಾತಾಡೋಣ ಬನ್ನಿ. ನಮಸ್ಕಾರ ಎಲ್ಲ. ಹಾಂ, ನೋಡೋಣ. ಇಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆ ನಡೀಬೇಕು. ಚುನಾವಣೆ ನಡೆಯೋದಕ್ಕಿಂತ ಮುಂಚೆ ಮೆಂಬರ್ಶಿಪ್ ಡ್ರೈವ್ ಆಗಿ ಹೊಸದಾಗಿ ತಾಲೂಕು ಮಟ್ಟದಿಂದಲೂ ಚುನಾವಣೆಗಳಾಗಬೇಕು. ತಾಲೂಕು ಮಟ್ಟದಿಂದ ಆಯ್ಕೆಯಾಗಿ ಬರ್ತಕ್ಕಂಥವರು ನಮ್ಮ ಬೈಲಾದಲ್ಲಿ ಏನಿದೆ ಅಧ್ಯಕ್ಷನ ಆಯ್ಕೆ ಮಾಡ್ತಕ್ಕಂಥದ್ದು, ಆ ಒಂದು ಚುನಾವಣೆಯು ಸಹ ಇವತ್ತು ನಮ್ಮ ಬೈಲಾದಲ್ಲಿ ಇರ್ತಕ್ಕಂಥ ರೀತಿಯಲ್ಲೇ ನಡೀಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದೆ. ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯ ಜವಾಬ್ದಾರಿಯನ್ನು ನನಗೆ ನೀಡಿದ್ದಾರೆ ಶಾಸಕ ಮಿತ್ರರು. ದೇವೇಗೌಡರ ಜೊತೆ ಚರ್ಚೆ ಮಾಡಿ ಅಂತಿಮವಾದ ಘೋಷಣೆ ಮಾಡ್ತೀವಿ. ಇಲ್ಲಿ ಪ್ರಶ್ನೆ ಬ್ರದರ್, 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಇದೆ. 3 ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇದ್ದಂಥದ್ದು ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು, ಇನ್ನೊಂದು ಕ್ಷೇತ್ರದಲ್ಲಿ BJPಯ ಶಾಸಕರು ಇದ್ದಂಥದ್ದು, ಚನ್ನಪಟ್ಟಣದಲ್ಲಿ JDSನ ಶಾಸಕರು ಇರ್ತಕ್ಕಂಥದ್ದು. ಈ 3 ಕ್ಷೇತ್ರದಲ್ಲಿ ರಾಜೀನಾಮೆ MP ರಾಜೀನಾಮೆ ಕೊಟ್ಟಿದ್ದೇವೆ. ಇಲ್ಲಿ ಪ್ರಶ್ನೆ, ನನ್ನ ಕಾರ್ಯಕರ್ತರುಗಳ ಒಪಿನಿಯನ್ನು ನಾನು ತಗೋಬೇಕಲ್ಲ. ನಾನು ಅವ್ರಿಗೂ ಹೇಳಿದ್ದೇನೆ, ನಮ್ಮ ಕಾರ್ಯಕರ್ತರುಗಳನ್ನು ಭೇಟಿ ಮಾಡಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ, ನಂತರ ತೀರ್ಮಾನ ಮಾಡೋಣ ಅಂತ ಹೇಳಿದ್ದೇನೆ. ಇಲ್ಲಿ ಇನ್ನೂ ಯಾವುದೇ ರೀತಿಯ ತೀರ್ಮಾನಗಳು BJP ಹೈಕಮಾಂಡ್ ಜೊತೆನೂ ನಾನು ಚರ್ಚೆ ಮಾಡಿಲ್ಲ. ಅವರು ಇನ್ನೂ ನನ್ನ ಜೊತೆ ಯಾರೂ ಚರ್ಚೆ ಮಾಡಿಲ್ಲ. ರಾಜ್ಯದ ನಾಯಕರುಗಳು ಯಾರೂ ಚರ್ಚೆ ಮಾಡಿಲ್ಲ. ಈಗ ಆ ಕ್ಷೇತ್ರದಲ್ಲಿ ನಾನು 2 ಬಾರಿ ಚುನಾವಣೆಯಲ್ಲಿ ಗೆದ್ದಿದ್ದೇವೆ ಕಾರ್ಯಕರ್ತರ ದುಡಿಮೆ ಮೇಲೆ. ನನ್ನ ಕಾರ್ಯಕರ್ತರುಗಳ ಸಹಮತ ಇಲ್ಲದೆ ನಾನು ಯಾವುದೂ ನಿರ್ಧಾರ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅವರು ನಿಲ್ಲಬೇಕು ಅಂತಕ್ಕಂಥದ್ದು, ಹಿಂದೆ 5 ಬಾರಿ ಶಾಸಕರಾಗಿದ್ದಾರೆ, ಅವರು ಆ ಕ್ಷೇತ್ರದಲ್ಲಿ ಪ್ರತಿನಿಧಿಸ್ತಾ ಇದ್ದಾರೆ. ನಮಗೆ ಮತ್ತು ಅವರಿಗೆ ಹಿಂದಿನ ಚುನಾವಣೆಗಳಲ್ಲಿ ಪ್ರತಿಸ್ಪರ್ಧೆಗಳು ನಡೆದಿದೆ. ಮುಂದಿನ ಒಂದು ತೀರ್ಮಾನಗಳು ಏನು ಮಾಡಬೇಕು ಅನ್ನೋದು ನಾನು ಸಹ ನಮ್ಮ ಪಕ್ಷದ ಮುಖಂಡರುಗಳು, ನನ್ನ ಕಾರ್ಯಕರ್ತರು, ಚನ್ನಪಟ್ಟಣದ ಕ್ಷೇತ್ರದ ನನ್ನ ಮತದಾರರೇನಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡಿ ಅಂತಿಮವಾದ ನಿರ್ಣಯ ಮಾಡ್ತೀವಿ. ಭಾಳ ಹೆಸರುಗಳು ಬರ್ತಾ ಇರ್ತದೆ. ಈಗ ನಿಖಿಲ್ ಕುಮಾರಸ್ವಾಮಿ ಅಂತ ಇತ್ತು, ಈಗ ನಿಖಿಲ್ ಕುಮಾರಸ್ವಾಮಿ ಬೈಪಾಸ್ ಆಗಿದ್ದಾರೆ. ಅನ್ಸೂಯ ಅವರ ಹೆಸರನ್ನ ತಂದಿದ್ದೀರಿ. ಅನ್ಸೂಯ ಅವರ ಹೆಸರು ಚುನಾವಣೆ ಮುಗಿದು ಹತ್ರ ಬರ್ತಿದ್ದಂಗೆ, ಸಮೀಪ ಬರ್ತಿದ್ದಂಗೆ ಮತ್ತಿನ್ಯಾವ ಹೆಸರು ಬರುತ್ತೋ ಕಾದು ನೋಡಿ. ಹಾಂ, ಇದು ಪ್ರತಿಯೊಂದು ವಿಷಯದಲ್ಲೂ ಕೇಂದ್ರ ಸರ್ಕಾರದ ತೀರ್ಮಾನಗಳಿಗೆ ಪ್ರತಿವಿರುದ್ಧವಾಗಿ ರಾಜ್ಯ ಸರ್ಕಾರಗಳು ತೀರ್ಮಾನ ಮಾಡ್ತಕ್ಕಂಥ ಕೆಲಸಗಳು ಮಾಡಿದಾಗ ಒಂದು ಪರಸ್ಪರ ವಿಶ್ವಾಸಗಳೆಲ್ಲಿ ಮೂಡುತ್ತೆ. ಇರ್ತಕ್ಕಂಥ ನಮ್ಮ ಫಂಡಮೆಂಟಲ್ ವ್ಯವಸ್ಥೆಯಲ್ಲಿ ಕೂತು ಚರ್ಚೆಗಳಾಗಿ ಅದರ ಸಾಧಕ ಬಾಧಕಗಳು ಏನಿದೆ ಅದರ ಹಿನ್ನೆಲೆಯಲ್ಲಿ ತೀರ್ಮಾನಗಳಾಗಬೇಕು. ಅವರೇನೋ ಮಾಡಿದ್ದಾರೆ, ಅದನ್ನು ನಾವು ವಿರೋಧ ಮಾಡ್ತೀವಿ, ನಮ್ಮದೇ ಕಾನೂನು ತರ್ತೀವಿ ಅಂತಕ್ಕಂಥದ್ದು
ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಅವರುಗಳೇ ತೀರ್ಮಾನಕ್ಕೆ ಬರುತ್ತೆ. ಅವ್ರು ಕೆಲಸ ಮಾಡ್ತಾ ಇಲ್ಲ ಅಂತಲೇ ನಾನು ಹೋಗಿದ್ದಲ್ಲಿ. ಕಳೆದ 1 ವರ್ಷದಿಂದ ಕೆಲಸ ಮಾಡಿದರೆ ನನಗೆ ನೆನ್ನೆ 3,000 ಅರ್ಜಿ ಹಾಕಿ ಕೊಡೋರು. ಪಾಪ ಅವ್ರು ನಿಷ್ಠೆಯಿಂದ ಜನಗಳು ಕೆಲಸ ಮಾಡಿದರೆ, ಶಾಸಕರು ಮಂತ್ರಿಗಳು ನೆನ್ನೆ 3,000 ಅರ್ಜಿ ತಂದು ಕೊಟ್ಟವರಲ್ಲ ಜನ. ಅವ್ರು ಮಾಡೋ ಕೆಲಸವೇ ಅದು. ಅದೇ ಅವ್ರು ಕೇಳಬೇಕು ಅವರಿಗೆ. ನಾನು ಅವ್ರ ಅಪ್ಪಣೆ ತಗೊಂಡು ಹೋಗ್ಬೇಕಾ ಮಂಡ್ಯಕ್ಕೆ ಹೋಗೋಕ್ಕೆ? ಹೌದು, ನರೇಂದ್ರ ಮೋದಿಯವರು ಕೇಂದ್ರದಲ್ಲಿ ಮಂತ್ರಿಯಾಗಿ ಜವಾಬ್ದಾರಿ ನಿರ್ವಹಣೆ ಮಾಡುವಂಥೇಳಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನನ್ನ ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಕೆಲಸವನ್ನು ನಿರ್ವಹಣೆ ಮಾಡೋದ್ರ ಜೊತೆಗೆ ನನ್ನನ್ನು ಅಲ್ಲಿಗೆ ಕಳಿಸಿದ್ರಲ್ಲ ಮಂಡ್ಯ ಜಿಲ್ಲೆಯ ಮತದಾರ ಬಂಧುಗಳು. ನರೇಂದ್ರ ಮೋದಿಯವರು ಇವತ್ತು ನನಗೆ ಕರೆದು ಗೌರವಾನ್ವಿತ ಪ್ರಧಾನಮಂತ್ರಿಗಳು ಏನೋ ವಿಶ್ವಾಸದಲ್ಲಿ ಆ ಒಂದು ಜವಾಬ್ದಾರಿ ಕೊಡಬೇಕಾದ್ರೆ ಇಲ್ಲಿ ನನ್ನ ಮೂಲ ಕಳಿಸೋರಲ್ಲ ಜನ. ಆ ಜನಗಳ ಕಷ್ಟ ಸುಖ ಕೇಳಕ್ಕೆ ಬರಬಾರ್ದ? ನಾನು ದೆಹಲಿಲಿ ಕೂತ್ಕೊಂಡ್ರಾಗುತ್ತಾ? ಇಲ್ಲಿ ಲೂಟಿ ಹೊಡ್ಕೊಂಡು ಕೂತ್ಕೊಳ್ಳಿ, ನಾನು ದೆಹಲಿಲಿ ಅಲ್ಲಿ ಆರಾಮಾಗಿರ್ತೀನಿ. ಇವ್ರ ಅಪ್ಪಣೆ ತಗೊಂಡು ಬರಬೇಕಾ ನಾನು ಮಂಡ್ಯಗೆ? ನೋಡೋಣ ಬನ್ನಿ. ಯಾರು ಇಲ್ಲ, ಎಲ್ಲರನ್ನೂ ಈಗ ಫ್ಲೈಟ್ ವ್ಯವಸ್ಥೆ ಇದೆಯಲ್ಲ, ಫ್ಲೈಟಲ್ಲಿ ಕರ್ಕೊಂಡು ಹೋಗಿದ್ದೀನಿ ಎಲ್ಲರೂ.